IPL 2026 14ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ 6 ವಿಕೆಟ್ ಭರ್ಜರಿ ಜಯ ಸಾಧಿಸಿದೆ. ಗುವಾಹಟಿಯಲ್ಲಿ ಬರ್ಸ್ಪಾರ್ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದ ಸಂಶ್ಲೇಷ ವಿಶ್ಲೇಷಣೆ ಇಲ್ಲಿದೆ. ಪಂದ್ಯದ ಮುಖ್ಯಾಂಶ ನೋಡುವುದಾದರೆ, ಟಾಸ್ ರಾಜಸ್ಥಾನ್ ರಾಯಲ್ಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿತು. ಆರ್ಸಿಬಿ ಸ್ಕೋರ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 701 ರನ್. ಆರ್ಆರ್ ಸ್ಕೋರ್ 18 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 202 ರನ್. ಫಲಿತಾಂಶ ನೋಡುವುದಾದರೆ, ರಾಜಸ್ಥಾನ್ ರಾಯಲ್ಸ್ ತಂಡವು 6 ವಿಕೆಟ್ನಿಂದ ಗೆಲುವು ಸಾಧಿಸಿತು. 12 ಎಸೆತಗಳು ಬಾಕಿ ಇರುವಂತೆಯೇ ಬ್ಯಾಟಿಂಗ್ ಪ್ರದರ್ಶನ ನೋಡುವುದಾದರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಜತ್ ಪಟಿದಾರ್ ಆರ್ಸಿಬಿ ಪರ ಅದ್ಭುತ ಬ್ಯಾಟಿಂಗ್ ಬೀಸಿದ. ಪಟಿದಾರ್ 40 ಎಸೆತಗಳಲ್ಲಿ 63 ರನ್ ಹೊಡೆದು 4 4, 4 ಸಿಕ್ಸ್ ಗಳಿಸಿದರು. ವಿರಾಟ್ ಕೊಹ್ಲಿ ಆರಂಭದ ವೇಗದಲ್ಲಿ ಆಡಿದ 16 ಎಸೆತಗಳಲ್ಲಿ 37 ರನ್ ಸಿಡಿಸಿದರು. ವೆಂಕಟೇಶ್ ಅಯ್ಯರ್ ಕೊನೆಯಲ್ಲಿ ಉಪಯುಕ್ತ 29 ರನ್ ಕಾಣಿಕೆ ನೀಡಿದರು. ರಾಜಸ್ಥಾನ್ ರಾಯಲ್ಸ್ ಪರ ಬ್ಯಾಟಿಂಗ್ ನೋಡುವುದಾದರೆ, ವೈಭವ್ ಸೂರ್ಯವಂಶಿ ಕೇವಲ 26 ಎಸೆತಗಳಲ್ಲಿ 78 ರನ್, 8 4, 7 ಸಿಕ್ಸ್ಗಳನ್ನು ಚಚ್ಚುವ ಮೂಲಕ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದರು. ಇವರೇ ಈ ಪಂದ್ಯದ ಪ್ಲೇಯರ್ ಆಫ್ ದಿ ಮ್ಯಾಚ್ ಎಂಬ ಪ್ರಶಸ್ತಿ ಪಡೆದರು. ಧ್ರುವ್ ಜುರೇಲ್ ಜವಾಬ್ದಾರಿಯುತ ಆಟವಾಡಿ ಜುರೇಲ್ 43 ಎಸೆತಗಳಲ್ಲಿ ಅಜೇಯ 81 ರನ್ ಗಳಿಸಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು. ಬೌಲಿಂಗ್ ವಿಶ್ಲೇಷಣೆ ನೋಡುವುದಾದರೆ, ಆರ್ಆರ್ ಪರ ಜೊಫ್ರಾ ಆರ್ಚರ್, ರವಿ ಬಿಷ್ಣೋಯ್ ಮತ್ತು ಬ್ರಿಜೇಶ್ ಶರ್ಮಾ ತಲಾ 2 ವಿಕೆಟ್ ಪಡೆಯುವ ಮೂಲಕ ಆರ್ಸಿಬಿ ಮೊತ್ತವನ್ನು ನಿಯಂತ್ರಿಸಿದರು. ರವೀಂದ್ರ ಜಡೇಜಾ ಕೂಡ 1 ವಿಕೆಟ್ ಪಡೆದರು. ಆರ್ಸಿಬಿ ಪರ ನೋಡುವುದಾದರೆ, ಜೋಶ್ ಹೇಜಲ್ವುಡ್ ಮತ್ತು ಕೃಣಾಲ್ ಪಾಂಡ್ಯ ತಲಾ 2 ವಿಕೆಟ್ ಪಡೆದರು. ಆರ್ಸಿಬಿ ಬೌಲರ್ಗಳು ಸೂರ್ಯವಂಶಿ ಮತ್ತು ಜುರೇಲ್ ಅಬ್ಬರವನ್ನು ತಡೆಯಲು ವಿಫಲರಾದರು. ಪವರ್ ಪ್ಲೇಯಲ್ಲಿ ಅಬ್ಬರ ನೋಡಿದ ರಾಜಸ್ಥಾನ್ ತಂಡದ ವೈಭವ್ ಸೂರ್ಯವಂಶಿ ಅವರ 300 ಸ್ಟ್ರೈಕ್ ರೇಟ್ ಬ್ಯಾಟಿಂಗ್ ಆರ್ಸಿಬಿ ಬೌಲರ್ ಒತ್ತಡಕ್ಕೆ ಸಿಲುಕಿದರು. ಡೆತ್ ಓವರ್ಗಳಲ್ಲಿ ವೈಫಲ್ಯ 200ಕ್ಕೂ ಹೆಚ್ಚು ರನ್ ಗಳಿಸಿದರು. ಆರ್ಸಿಬಿ ಬೌಲರ್ಗಳು ರನ್ ನಿಯಂತ್ರಿಸುವಲ್ಲಿ ವಿಫಲರಾದರು. ವಿಶೇಷವಾಗಿ 12 ಎಸೆತಗಳಲ್ಲಿ ಬಾಕಿ ಇರುವಾಗಲೇ ಆರ್ಆರ್ ಗೆದ್ದಿದ್ದು ಆರ್ಸಿಬಿಗೆ ಬೌಲಿಂಗ್ ಬಲಹೀನತೆಯನ್ನು ತೋರಿಸುತ್ತದೆ. ಮಧ್ಯಮ ಕ್ರಮಾಂಕ ಆರ್ಸಿಬಿ ಪರ ಮಧ್ಯಮ ಕ್ರಮಾಂಕದಲ್ಲಿ ಪಟಿದಾರ್ ಹೊರತುಪಡಿಸಿ ಉಳಿದವರಿಂದ ನಿರೀಕ್ಷಿತ ದೊಡ್ಡ ಸ್ಕೋರ್ ಬರಲಿಲ್ಲ. ಈ ಗೆಲುವಿನೊಂದಿಗೆ ರಾಜಸ್ಥಾನ್ ರಾಯಲ್ಸ್ ಅಂಕಪಟ್ಟಿಯಲ್ಲಿ ತನ್ನ ಅಗ್ರಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಆರ್ಸಿಬಿಗೆ ಈ ಸೋಲು ಬೌಲಿಂಗ್ ವಿಭಾಗದಲ್ಲಿ ಸುಧಾರಣೆ ಮಾಡಿಕೊಳ್ಳಲು ಎಚ್ಚರಿಕೆ ಗಂಟೆಯಾಗಿದೆ. ಗಾಯ್ಸ್, ಈ ವಿಡಿಯೋ ಆಗಿತ್ತು ಆರ್ಸಿಬಿ ಮತ್ತು ಆರ್ಆರ್ ಮ್ಯಾಚಿನ ವಿಶ್ಲೇಷಣೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲನ್ನು ಇನ್ನೂ ಯಾರು ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.